ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಪ್ರಿಯಂಗೋ ಕಲಿಕಾ ಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಬುಧನ ಮೀನ ಪ್ರವೇಶದ ವಿಶ್ಲೇಷಣೆಗೆ ಸ್ವಾಗತ. ಇದೇ ಏಪ್ರಿಲ್ 10ರ ರಾತ್ರಿ ಅಥವಾ 11ನೇ ತಾರೀಕು ಬೆಳಗಿನ ಜಾವದಲ್ಲಿ ಅಲ್ಲಿ ಬುಧನ ಒಂದು ರಾಶಿ ಪರಿವರ್ತನೆ ಆಗುತ್ತೆ. ಬುಧನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಒಂದು ಕ್ಷಿಪ್ರಚಾರಿ ಗ್ರಹ ಅನ್ನೋ ಒಂದು ಪಟ್ಟಿಗೆ ಸೇರಿದ್ದಾನೆ. ಹಾಗಾಗಿ ತಿಂಗಳಲ್ಲಿ ಒಂದು ಬಾರಿ ಖಂಡಿತವಾಗಿ ಬುಧನ ಪರಿವರ್ತನೆ ಆಗುತ್ತೆ. ಕೆಲವೊಮ್ಮೆ ಒಂದು ತಿಂಗಳಿಗಿಂತಲೂ ಕಡಿಮೆ ಅವಧಿಯಲ್ಲಿ ಅಂದರೆ 20 ದಿನಗಳಿಗೂ ಸಹ ಅಲ್ಲಿ ಬುಧನ ಪರಿವರ್ತನೆ ಆಗುವಂಥದ್ದು. ಈ ಬಾರಿ ಬುಧನು ಅಲ್ಲಿ ಕುಂಭದಿಂದ ಮೀನರಾಶಿಗೆ ಪ್ರವೇಶ ಮಾಡ್ತಾನೆ. ಏಪ್ರಿಲ್ 10ರ ರಾತ್ರಿ ಅಂದರೆ ಪಂಚಾಂಗಕ್ಕೆ ಅನುಸಾರವಾಗಿ ಏಪ್ರಿಲ್ 10ರ ರಾತ್ರಿ ಅಂದರೆ ಕ್ಯಾಲೆಂಡರ್ ಅನುಸಾರವಾಗಿ 11ನೇ ತಾರೀಕಿನಂದು ಅಲ್ಲಿ ಮಧ್ಯರಾತ್ರಿ 1:58 ಬುಧನ ಒಂದು ರಾಶಿ ಪರಿವರ್ತನೆ ಆಗುವಂಥದ್ದು. ಈ ಬಾರಿ ಅಲ್ಲಿ ಆತನ ಪರಿವರ್ತನೆಯು ಒಂದು ವಿಶೇಷ ಮಹತ್ವವನ್ನು ಪಡೆದಿದೆ. ಯಾಕಂದರೆ ಮೀನರಾಶಿಯು ಬುಧನಿಗೆ ನೀಚ ಸ್ಥಾನ, ಅಂದರೆ ಬುಧನ ನೀಚ ಸ್ಥಾನ, ಅದು ಕನ್ಯಾ ರಾಶಿ ಉಚ್ಚನಾಗಿದ್ದು ಅಲ್ಲಿ ಮೀನರಾಶಿಯು ಬುಧನ ನೀಚ ಸ್ಥಾನ ಎಂದು ಪರಿಗಣಿಸಲ್ಪಟ್ಟಿದೆ. ಯಾವುದೇ ಗ್ರಹ ತನ್ನ ನೀಚ ಸ್ಥಾನವನ್ನು ಅಥವಾ ನೀಚದ ಸ್ಥಾನದ ರಾಶಿಗೆ ಬಂದಾಗ ಅದರ ಪರಿಣಾಮ ಅಡ್ಡ ಪರಿಣಾಮ ಜಾಗತಿಕವಾಗಿಯೂ ವೈಯಕ್ತಿಕವಾಗಿಯೂ ಸ್ವಲ್ಪ ಅಡ್ಡ ಪರಿಣಾಮಗಳು ಅಥವಾ ಋಣಾತ್ಮಕ ಪ್ರಭಾವಗಳು ಹೇಳಲ್ಪಟ್ಟಿವೆ. ಬುಧನು ಪುಣ್ಯಗ್ರಹಗಳ ಶುಭ ಗ್ರಹಗಳ ಪಟ್ಟಿಯಲ್ಲಿದ್ದಾನೆ. ಆದರೆ ನೀಚತ್ವ ಬಂದಾಗ ಅಲ್ಲಿ ಶುಭ ಗ್ರಹಗಳು ಸಹ ಒಂದು ವಿರುದ್ಧ ಫಲವನ್ನು ಕೊಡ್ತವೆ ಅನ್ನೋದರೊಂದು ಒಂದು ಶಾಸ್ತ್ರವಾಕ್ಯ ಇರುತ್ತೆ. ಅಲ್ಲಿ ಈಗಾಗಲೇ ಮೀನದಲ್ಲಿ ರವಿ, ಕುಜ, ಶನಿ ಮಹಾರಾಜರು ಇದ್ದಾರೆ. ಶನಿ ಮಹಾರಾಜರು ದೀರ್ಘಕಾಲದಿಂದ ಮೀನದಲ್ಲಿದ್ದಾರೆ. ಮಂಗಳನ ಪ್ರವೇಶ ಆಗಲೇ ಏಪ್ರಿಲ್ ಮೊದಲ ವಾರದಲ್ಲಿ ಆಗಿದೆ. ಅಲ್ಲಿ ಸೂರ್ಯ ಭಗವಂತರು ಆಗಲೇ ಅಲ್ಲಿ ಮೀನದಲ್ಲಿ ಇದ್ದಾರೆ. ಮತ್ತು 2 ದಿನಗಳ ಬಳಿಕ ಅಂದರೆ 13ನೇ ತಾರೀಕಿಗೆ ಬಳಿಕ ಅಲ್ಲಿ ಮೇಷರಾಶಿಗೆ ಸೂರ್ಯ ಭಗವಂತರ ಪ್ರವೇಶ ಆಗುತ್ತೆ. ಹಾಗಾಗಿ ಒಂದು ತಾತ್ಕಾಲಿಕವಾಗಿ ಅಲ್ಲಿ ಚತುರ್ಗ್ರಹ ಯೋಗ ನಡೆಯುತ್ತೆ. ಮತ್ತು ಸ್ವಲ್ಪ ದೀರ್ಘಕಾಲವಾಗಿ ತ್ರಿಗ್ರಹ ಯೋಗ ಅಂದರೆ ರವಿಯನ್ನು ಹೊರತುಪಡಿಸಿ ಶನಿ, ಕುಜ ಮತ್ತು ಬುಧರು ಮೀನದಲ್ಲೇ ಇರ್ತಾರೆ. ಕುಜ ಮತ್ತು ಬುಧರ ಪರಿಣಾಮ ವ್ಯತ್ಯಾಸ ಇರುತ್ತೆ. ಕುಜನು ಉಗ್ರವಾದಿ, ಬುಧನು ಸೌಮ್ಯವಾದಿ ಅಂತ ನಾನು ಹಿಂದಿನ ಒಂದು ವಿಡಿಯೋಗಳಲ್ಲಿ ಹೇಳಿದ್ದೇನೆ. ಹಾಗಾಗಿ ಅಲ್ಲಿ ಮೀನದಲ್ಲಿ ಈ ಬಾರಿ ಆ ಒಂದು ಯುತಿ ಜೊತೆಗೆ ಬುಧನ ನೀಚತ್ವ ಒಂದು ಪ್ರಾಪಂಚಿಕವಾಗಿಯೂ ಜಾಗತಿಕವಾಗಿಯೂ ಅನೇಕ ರೀತಿಯ ಅಡ್ಡ ಪರಿಣಾಮಗಳಿಗೆ ಸಾಕ್ಷಿಯಾಗುತ್ತೆ. ಬುಧನು ಬುದ್ಧಿಗೆ ಕಾರಕನು, ಬುಧನು ಒಂದು ಹಾಸ್ಯ ಪ್ರವೃತ್ತಿಗೆ ಕಾರಕನು. ಆತನು ಕಾವ್ಯ, ಕವನ, ಲೇಖನ ಮುಂತಾದ ವಿಚಾರಗಳಿಗೂ ಜೊತೆಗೆ ಯಾವುದೇ ರೀತಿಯ ಸೇಲ್ಸು, ಮಾರ್ಕೆಟಿಂಗು, ಲೆಕ್ಕಪತ್ರ, ಚಾರ್ಟೆಡ್ ಅಕೌಂಟೆನ್ಸಿ ಇದನ್ನು ಹೇಳ್ತಾ ಅಂಥದ್ದೆಲ್ಲ, ಜೊತೆಗೆ ಈ ರಕಮ್ ಮತ್ತು ಚಿಲ್ಲರೆ ವ್ಯವಹಾರಗಳು, ರಿಟೇಲ್ ಹೇಳುವಂಥದ್ದು, ಮಾರ್ಕೆಟಿಂಗ್ ಹೇಳುವಂಥದ್ದು, ವ್ಯವಹಾರಗಳು ಇವೆಲ್ಲವೂ ಬುಧನು ಕಾರಕನಾಗಿರ್ತಾನೆ. ಅದೇ ರೀತಿ ಬುಧನು ಅನೇಕ ರೀತಿಯ ಒಂದು ಆಗುಹೋಗುಗಳ ಮೇಲೆ, ವ್ಯಾವಹಾರಿಕ ಮತ್ತು ಸಾಂಸಾರಿಕ ಆಗುಹೋಗುಗಳ ಮೇಲೆ, ಬಾಂಧವ್ಯದ ಮೇಲೆ, ಈ ತಂದೆ ಮಕ್ಕಳ ಬಾಂಧವ್ಯ ಇರ್ಬೋದು, ಪತಿ ಪತ್ನಿಯರ ಬಾಂಧವ್ಯ ಇರ್ಬೋದು, ಸೋದರ ಸೋದರ ಬಾಂಧವ್ಯ ಇವೆಲ್ಲಕ್ಕೂ ಭಾವನಾತ್ಮಕವಾದ ಗ್ರಹ ಅಂತ ಹೇಳ್ತಾರೆ. ಬುಧನು ಭಾವನೆಗಳಿಗೆ ಸೆಂಟಿಮೆಂಟ್ ಅಂತ ನಾನು ಹೇಳ್ತೇವೆ ಅಂಥದಕ್ಕೆಲ್ಲ ಬುಧನು ಕಾರಕನೇ. ಆದರೆ ಯಾವಾಗ ಆತನು ನೀಚ ರಾಶಿಗೆ ಪ್ರವೇಶಿಸ್ತಾನೆ ಇವೆಲ್ಲದರ ಮೇಲೂ ಯಾವ್ಯಾವ ಕ್ಷೇತ್ರ ಬುಧನ ಕಾರಕತ್ವವನ್ನು ಹೊಂದಿರುತ್ತೆ ಅದೆಲ್ಲದರ ಮೇಲೂ ಒಂದು ಅಡ್ಡ ಪರಿಣಾಮ ಬೀಳುತ್ತೆ. ಹಾಗಾಗಿ ಆರ್ಥಿಕತೆಯ ಮೇಲೆ, ವೈಯಕ್ತಿಕ ಜೀವನದ ಮೇಲೆ, ಕೌಟುಂಬಿಕ ಜೀವನದ ಮೇಲೆ, ಬಾಂಧವ್ಯದ ಮೇಲೆ, ಜೊತೆಗೆ ಜನರ ಮನೆಯ ಭಾವನೆಗಳು ಈಗ ವ್ಯತಿರಿಕ್ತ ಆಗ್ತವೆ. ಸೌಮ್ಯವಾಗಿದ್ದ ಜನರು ಉಗ್ರ ಆಗುವಂಥದ್ದು, ಜೊತೆಗೆ ಎಲ್ಲ ಒಂದು ರುಜು ಮಾರ್ಗದಲ್ಲಿ ನಡೀತಿದ್ದವರಿಗೆ ಅಡ್ಡ ಮಾರ್ಗ ಹಿಡಿಯುವಂಥದ್ದು, ಬಾಂಧವ್ಯದಲ್ಲಿ ಪರಸ್ಪರರ ಮೇಲೆ ಅಪನಂಬಿಕೆ ಅಥವಾ ಅನುಮಾನಗಳು, ಸಂಶಯಗಳು ಜಾಸ್ತಿ ಆಗುವಂಥದ್ದು, ಅದು ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಸೋದರರ ಮಧ್ಯೆ, ಮಿತ್ರರ ಮಧ್ಯೆ ಆಗಿರ್ಬೋದು. ಹಾಗಾಗಿ ಅಲ್ಲಿ ಜನರ ನಂಬಿಕೆಯಲ್ಲಿ ಸ್ವಲ್ಪ ದ್ರೋಹಗಳು ಆಗುವಂಥದ್ದು. ಅದೇ ರೀತಿ ಈ ವ್ಯಾಪಾರ ವ್ಯವಹಾರಗಳು ಸ್ವಲ್ಪ ಈಗ ನಿಧಾನಗತಿ ಆಗುವಂಥದ್ದು, ಪ್ರಗತಿ ಕುಂಠಿತ ಆಗುವಂಥದ್ದು, ಷೇರು ಮಾರುಕಟ್ಟೆ ಸಹ ಇಳಿಮುಖ ಆಗುವಂಥದ್ದು, ದಿಢೀರಾಗಿ ಅಲ್ಲಿ ಕುಸಿತಗಳು ಆಗುವಂಥದ್ದು, ಚೆನ್ನಾಗಿ ನಡೆಯುತ್ತಿದ್ದ ಉದ್ಯಮದಲ್ಲಿ ಈಗ ಯಾವುದೇ ರೀತಿಯ ಯುದ್ಧದ ಸ್ಥಿತಿಯಿಂದ ಅಥವಾ ಯಾವುದೇ ರೀತಿಯ ದೇಶಗಳ ಕಲಹವಾಗುವುದರಿಂದ ಅಲ್ಲಿ ಸ್ವಲ್ಪ ಎಲ್ಲ ಮಾರ್ಕೆಟಿಂಗ್ಗಳು ಈಗ ತಂಡ ಹೊಡೆಯುವಂಥದ್ದೆಲ್ಲ ಆಗುತ್ತೆ. ಈಗಾಗಲೇ ಆ ಮಂಗಳನ ಅಡ್ಡ ಪರಿಣಾಮ ನಾನು ಹೇಳಿದ್ದೇನೆ. ಮಂಗಳ ಮತ್ತು ಶನಿ ಅಲ್ಲಿ ಮೀನದಲ್ಲಿದ್ದುದರಿಂದ ಅಡ್ಡ ಪರಿಣಾಮ ಯುದ್ಧ, ಕಲಹ, ವಾಗ್ವಾದ, ಶಸ್ತ್ರಾಸ್ತ್ರ ಭೀತಿ ಅಂತ. ಅದೇ ಕಾಲಕ್ಕೆ ಈಗ ಬುಧನಲ್ಲಿ ನೀಚತ್ವನಾಗಿ ಹೊಂದಿರೋದ್ರಿಂದ ಜನರ ಒಂದು ಬುದ್ಧಿಗೆ ಅಥವಾ ಯೋಚನಾ ಸ್ಥಿತಿಗೆ ಈಗ ಮಂಕು ಬಡಿಯುವಂತಹ ಘಟನೆಗಳು ಪ್ರಪಂಚದಾದ್ಯಂತ ಆಗುತ್ತೆ. ಕೆಲವೊಬ್ಬರಿಗೆ ಈಗ ಜನರು ನಿರಾಶೆ ಆಗುವಂಥದ್ದು, ಹತಾಶೆ ಆಗುವಂಥದ್ದು, ಅಥವಾ ಏನು ಮಾಡಬೇಕಂತ ದಿಕ್ಕು ತೋಚದಂತಹ ಸ್ಥಿತಿ
ನಿರ್ಮಾಣವಾಗುವಂಥ ಸ್ಥಿತಿಗಳು ಈಗ ಬುಧನಿಂದಾಗಿ ಬರುತ್ತೆ. ಜೊತೆಗೆ ಇದೇ ಕಾಲದಲ್ಲಿ ರೋಗ, ಚೋರ, ಶತ್ರು ಭೀತಿಗಳು ಸಹ ಹೇಳಲ್ಪಡುತ್ತವೆ. ಬುಧನು ನೀಚದಲ್ಲಿದ್ದಾಗ ಅಲ್ಲಿ ರೋಗ ಅಂದರೆ ಸಾಂಕ್ರಾಮಿಕವಾಗಿ ಹವಾಮಾನ ವೈಪರೀತ್ಯದಿಂದ ಬರುವಂಥ ಸಾಂಕ್ರಾಮಿಕ ರೋಗಗಳು, ಚೋರ ಅಂದರೆ ಕಳ್ಳತನಗಳು, ಕಳವಾಗುವಂಥದ್ದು, ನಷ್ಟ ಆಗುವಂಥದ್ದು. ಜೊತೆಗೆ ಶತ್ರು ಅಂದರೆ ಬೇರೆ ಬೇರೆ ರೀತಿಯ ನಮಗೆ ಹೊರಗಿನ ಮತ್ತು ಒಳಗಿನ ಎರಡೂ ರೀತಿಯ ಶತ್ರುಗಳ ಪೀಡೆ ಈಗ ಹೆಚ್ಚಳ ಆಗುವಂಥದ್ದು. ಹಾಗಾಗಿ ಈ ಒಂದು ಬುಧನ ಗೋಚಾರ ಮೀನದಲ್ಲಿ ನೀಚತ್ವವನ್ನು ಹೊಂದಿರೋ ಕಾರಣ ನೀಚ ಬುಧನಿಂದಾಗಿ ಪ್ರಾಪಂಚಿಕವಾಗಿ ಅಷ್ಟೇನು ಉತ್ತಮ ಪರಿಣಾಮಗಳಿಲ್ಲ. ಎಲ್ಲದರಲ್ಲೂ ಸ್ವಲ್ಪ ಋಣಾತ್ಮಕ ಮತ್ತು ನಿಧಾನಗತಿಯ ಪ್ರಭಾವ ಹೇಳಲ್ಪಡುತ್ತದೆ. ಇನ್ನು ರಾಶಿಗಳ ಮೇಲೆ ಖಂಡಿತ ಒಂದು 6 ರಾಶಿಗಳಿಗೆ ಬುಧನು ಒಳ್ಳೆಯ ಪ್ರಭಾವವನ್ನು ಕೊಡ್ತಾನೆ. ಒಂದು 3 ರಾಶಿಗಳಿಗೆ ಮಿಶ್ರ ಫಲ ಮತ್ತು 3 ರಾಶಿಗೆ ಸ್ವಲ್ಪ ಸಂಕಷ್ಟ ಫಲಗಳು ಬುಧನಿಂದ ವ್ಯಕ್ತವಾಗುತ್ತವೆ. ಈಗ ಒಂದೊಂದಾಗಿ ರಾಶಿಗಳ ಪ್ರಭಾವವನ್ನು ಗಮನಿಸೋಣ. ಮೊದಲು ಮೇಷರಾಶಿ. ಮೇಷರಾಶಿಗೆ ನಿಮ್ಮ ರಾಶಿಯಿಂದ ವ್ಯಯಸ್ಥಾನ ಅಥವಾ 12ನೇ ಮನೆಯಲ್ಲಾಗುವಂತಹ ಬುಧನ ಪ್ರಭಾವ ಅಷ್ಟೇನೂ ಉತ್ತಮವಾಗಿ ಇರೋದಿಲ್ಲ. ವ್ಯಯ ಅಥವಾ ನಷ್ಟ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೆ ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ, ಜೊತೆಗೆ ಹಣಕಾಸಿನ ಹರಿವು ನಿಧಾನ ಆಗಿ ಖರ್ಚುಗಳು ಜಾಸ್ತಿ ಆಗುವಂಥದ್ದು, ಅನಾವಶ್ಯಕ ಖರ್ಚುಗಳು ಬರುವಂಥದ್ದು, ಅನಪೇಕ್ಷಿತ ಖರ್ಚುಗಳು, ಉದಾಹರಣೆಗೆ ರಿಪೇರಿ ಅಂಥದ್ದು, ಆಸ್ಪತ್ರೆಗೋ ಔಷಧಕ್ಕೋ ಅಥವಾ ಇನ್ನಿತರ ಯಾವುದೇ ಇಷ್ಟ ಇಲ್ಲದಂತಹ ವಿಚಾರಗಳಿಗೆ ಈಗ ಅನಿಷ್ಟವಾದ ಖರ್ಚುಗಳನ್ನು ಮಾಡುವಂಥದ್ದು. ಅದೇ ರೀತಿ ಆಹಾರ ದೋಷದಿಂದ ಆಗುವಂಥ ತೊಂದರೆಗಳು, ಅಜೀರ್ಣ ಆಗುವಂಥದ್ದು, ಹೊಟ್ಟೆ ನೋವು ಆಗುವಂಥದ್ದು, ಇನ್ನು ಕೆಲವರಿಗೆ ಫುಡ್ ಪಾಯ್ಸನಿಂಗು, ಫುಡ್ನ ಅಲರ್ಜಿಗಳು ಆಗುವಂಥದ್ದು. ಅದೇ ರೀತಿ ಯಾವುದೇ ರೀತಿಯ ಸಭೆ ಸಮಾರಂಭಗಳು ಪಾಲ್ಗೊಂಡು ಅಲ್ಲಿನ ಆಹಾರ ಮತ್ತು ಪಾನೀಯದಿಂದ ನಿಮಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಆಗುವಂಥದ್ದೆಲ್ಲ ಇರುತ್ತೆ. ಅದೇ ರೀತಿ ಸಾಲ ಮಾಡುವಂಥ ಪ್ರಮೇಯ ನಿಮಗೆ ಜಾಸ್ತಿ ಬರುತ್ತೆ. ಹಣದ ಕಾಸಿನ ಕೊರತೆಯಾಗಿ ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯ, ಸೋಮಾರಿತನ, ಆಲಸ್ಯಗಳು ಕಾಡ್ತವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಇನ್ನಿತರ ಯಾವುದೇ ಕೆಲಸದಲ್ಲಿ ನಿಧಾನಗತಿಯ ವಿಳಂಬ ಅಥವಾ ಅಪಜಯ ಅಂದರೆ ಸೋಲಾಗುವಂಥದ್ದು, ಕೋರ್ಟ್ ಕಚೇರಿ ಕೇಸಲ್ಲೆಲ್ಲ ನಿಮಗೆ ಈಗ ವಿರುದ್ಧವಾಗಿ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಒಟ್ಟಾರೆಯಾಗಿ ನಿಮಗೆ ತನು ಮನ ಧನದ ಮೇಲೆ ಸ್ವಲ್ಪ ಬುಧನ ಅಡ್ಡ ಪರಿಣಾಮ ಇರುತ್ತೆ. ಏಪ್ರಿಲ್ 10ರ ರಾತ್ರಿ ಅಥವಾ 11ರಿಂದ ನಿಮಗೆ ಏಪ್ರಿಲ್ 30ರವರೆಗೆ 20 ದಿನಗಳು ಬುಧನು ಇರ್ತಾನೆ. 20 ದಿನಗಳವರೆಗೆ ಮೀನದ ಅವಧಿ ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳ್ಕೊಬೋದು. ಮುಂದೆ ವೃಷಭ ರಾಶಿ. ವೃಷಭ ರಾಶಿಗೆ ಅತ್ಯಂತ ಲಾಭದಾಯಕವಾದ ಒಂದು ಸ್ಥಾನದಲ್ಲಿ ಲಾಭ ಸ್ಥಾನದಿಂದ ಬರ್ತಿದ್ದಾನೆ. ಹಾಗಾಗಿ ಆಗಾಗಲೇ ನಿಮಗೆ ಲಾಭ ಸ್ಥಾನದಲ್ಲಿ ಶನಿ ಮಹಾರಾಜರು ಇದ್ದಾರೆ, ರವಿಯೂ ಇದ್ದಾನೆ, ಮಂಗಳನೂ ಈಗಾಗಿದ್ದಾನೆ, ಜೊತೆಗೆ ಈಗ 4ನೇದಾಗಿ ಬುಧನೂ ಬರ್ತಿದ್ದಾನೆ. ಹಾಗಾಗಿ ತ್ರಿಗ್ರಹ ಅಥವಾ ಚತುರ್ಗ್ರಹಗಳು ಲಾಭದಲ್ಲಿರುವಂಥ ಜೀವಮಾನದ ಅತ್ಯದ್ಭುತವಾದ ಅಪರೂಪದ ಅವಕಾಶ ಮತ್ತೆ ಮತ್ತೆ ಸಿಗೋದು. ನಾನು ಪ್ರತಿ ಬಾರಿ ಹೇಳ್ತಾ ಇರ್ತೇನೆ, ಈ ವೃಷಭ ರಾಶಿಗೆ ಅದ್ಭುತವಾದ ಅವಕಾಶ ಈಗ ಬಂದಿದೆ. ಅದನ್ನು ನೀವು ಸದ್ಬಳಕೆ ಮಾಡಿಕೊಳ್ಳಿ. ಬುಧನಿಂದಾಗಿ ನಿಮಗೆ ಉದ್ಯೋಗದಲ್ಲಿನೂ, ಹಣಕಾಸಿನ ವಿಚಾರದಲ್ಲೂ, ಕೌಟುಂಬಿಕವಾಗಿಯೂ, ವೈಯಕ್ತಿಕವಾಗಿಯೂ ಎಲ್ಲವೂ ನಿಮ್ಮ ಅಂದುಕೊಂಡಂತೆ ಆಗುತ್ತೆ. ನಿಮ್ಮ ಮಹತ್ತರವಾದ ಸಾಧನೆಯ ಕನಸಿದರೆ ಅದನ್ನೀಗ ಜಾರಿಗೊಳಿಸಲಿಕ್ಕೆ ಅಂದರೆ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಅವಕಾಶ, ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ. ವಿದ್ಯಾರ್ಥಿ ಸಾಧಕರು, ಯುವಕರು ಇಲ್ಲಂದರೆ ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರ, ಅಪೇಕ್ಷೆ ಪಟ್ಟಂಥ ಸ್ಥಾನಮಾನಗಳು, ಸೀಟುಗಳು ಸಿಗುವಂಥದ್ದು, ಜೊತೆಗೆ ಸಾಧನೆಯಲ್ಲಿ ಉತ್ತಮವಾದ ಅಂಕಗಳು, ಪ್ರಶಸ್ತಿ, ಪುರಸ್ಕಾರಗಳು ಬರುವಂಥದ್ದು. ಇನ್ನು ಉದ್ಯೋಗಸ್ಥರಿಗೆ, ಉದ್ಯೋಗದಲ್ಲಿರೋರಿಗೆ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಸಿಗೋದಾಗಲಿ, ಹೊಸ ಉದ್ಯೋಗವನ್ನು ಸರ್ಚ್ ಮಾಡೋರಿಗೆ, ಜಾಬ್ ಹಂಟಿಂಗ್ ಮಾಡೋರಿಗೆ ಹೊಸ ಕಂಪನಿಗಳಲ್ಲ, MNC ಕಂಪನಿಗಳಲ್ಲ ಅಥವಾ ಅತ್ಯುತ್ತಮವಾದ ಸೌಲಭ್ಯ ಕೊಡುವಂಥ ಒಂದು ಉನ್ನತ ಹುದ್ದೆಗಳೆಲ್ಲ ಸಿಗುವಂಥದ್ದೆಲ್ಲ ಇರುತ್ತೆ. ಹಾಗೆಯೇ ವ್ಯಾಪಾರ, ಉದ್ಯಮ, ಕೃಷಿ ಚಟುವಟಿಕೆ, ಕೈಗಾರಿಕೆ ಯಾವುದೇ ಮಾಡ್ತಾ ಇರಲಿ, ಆಯಾ ಕ್ಷೇತ್ರದಲ್ಲಿ ಇರೋರಿಗೆ ಅವರವರ ಒಂದು ಉದ್ಯಮ ವ್ಯಾಪಾರದಲ್ಲಿ ಅದ್ಭುತವಾದ ಲಾಭ ಬರುತ್ತೆ. ಹೊಸ ರೀತಿಯ ಕಾಂಟ್ರಾಕ್ಟ್ಗಳು, ಹೊಸ ವ್ಯಕ್ತಿಗಳ ಪರಿಚಯ, ಹೊಸ ಲಿಂಕ್ಗಳು ಆಗಿ ಬಿಸ್ನೆಸ್ ತುಂಬ ಬೆಳೆಯುವಂಥದ್ದು. ಅದೇ ರೀತಿ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಒಂದು ಸ್ಥಿತಿಗೆ ಈಗ ಚಾಲನೆ ಸಿಗುತ್ತೆ. ದೀರ್ಘಕಾಲದ ಹೂಡಿಕೆ ಮಾಡಲಿಕ್ಕೆ ಅವಕಾಶ, ಒಳ್ಳೆಯ ಮಿತ್ರರ ಅಥವಾ ಒಳ್ಳೆಯ ಪಾರ್ಟ್ನರ್ಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಶುಭ ಕಾರ್ಯಗಳನ್ನು ಅಪೇಕ್ಷಿಸೋರು, ಮದುವೆ ಮುಂಜಿ ಇತ್ಯಾದಿಗಳ ವಿಚಾರದಲ್ಲಿರೋರಿಗೆ ಇಷ್ಟವಿದ್ದವರಿಗೆ ಅವರಿಗೀಗ ಮದುವೆ ಫಿಕ್ಸ್ ಆಗುವಂಥದ್ದು, ಭೂಮಿ, ಮನೆ ಕೊಳ್ಳುವಂಥದ್ದೆಲ್ಲ ಯೋಗಗಳು. ಈ ರೀತಿ ಶುಭ ಮಂಗಲದಾಯಕವಾದ ಫಲ ನಿಮಗೆ ಮಂಗಳನು ಆಗಲೇ ಕೊಡ್ತಾ ಇದ್ದಾನೆ. ಅದರ ಪಟ್ಟಿಗೆ ಬುಧನು ಈಗ ನೀಚತ್ವದಲ್ಲಿದ್ದರೂ ಆತ ನಿಮಗೆ ಯಾವುದೇ ಕೇಡು ಉಂಟು ಮಾಡೋದಿಲ್ಲ. ಅಥವಾ ಬುಧನು, ಮಂಗಳ ಅಥವಾ ಶನಿ ಮಹಾರಾಜರು ಅಥವಾ ರವಿಯಿಂದ ಸಿಗುವಂಥ ಫಲಗಳಿಗೆ ಆತನು ಯಾವುದೇ ಅಡೆತಡೆ ಮಾಡೋದಿಲ್ಲ. ಯಾವುದೇ ರೀತಿಯ ಅಡೆತಡೆಯನ್ನು ಖಂಡಿತ ಬುಧನು ಮಾಡೋದಿಲ್ಲ. ಪುಣ್ಯ ಅಥವಾ ಶುಭ ಗ್ರಹಗಳ ಪಟ್ಟಿಯಲ್ಲಿ ಇರತಕ್ಕಂಥ ಬುಧನು ಇತರ ಗ್ರಹಗಳ ಲಾಭದ ಫಲವನ್ನು ನಿಮಗೆ ಕೊಡ್ತಾನೆ. ಜೊತೆಗೆ ತನ್ನಿಂದ ಆಗುವಂಥ ಒಂದು ಸಹಾಯವನ್ನು ನಿಮಗೆ ಸಹ ಮಾಡ್ತಾನೆ. ಅಪರೂಪಕ್ಕೆ ಬಂದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳವರು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಮಿಥುನ ರಾಶಿ. ಮಿಥುನ ರಾಶಿಗೆ ದಶಮ ಅಥವಾ ಕರ್ಮಸ್ಥಾನದಲ್ಲಿ ಆಗುವಂತಹ ಬುಧನ ಪರಿವರ್ತನೆ ಈ ಬಾರಿ ನಿಮಗೆ ಉತ್ತಮ ಫಲ ಬುಧನು ಕೊಡಲಿದ್ದಾನೆ. ನಿಮ್ಮದೇ ರಾಶಾಧಿಪತಿ ಬುಧನೇ ಆಗಿದ್ದಾನೆ. ಆತನಿಗೆ ನೀಚತ್ವಗಳು ಉತ್ಪನ್ನ ಆಗಿದ್ದರೂ ಸಹಿತ ನಿಮಗೆ ಯಾವುದೇ ರೀತಿಯ ಫಲದಲ್ಲಿ ವ್ಯತಿರಿಕ್ತ ಭಾವನೆಗಳು ಬರೋದಿಲ್ಲ.
ಉತ್ತಮವಾಗಿ ಲಾಭ, ಆದಾಯ, ಸುಖ ಎಲ್ಲ ಬರುತ್ತೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೂ ಶುಭ ಫಲ. ಇನ್ನು ಯಂತ್ರ, ವಾಹನ, ಭೂಮಿ ಕೊಳ್ಳುವಂಥ ಅವಕಾಶಗಳು, ಕೆಲವೊಬ್ಬರಿಗೆ ಪ್ರಶಸ್ತಿ, ಪುರಸ್ಕಾರ ಅಥವಾ ಸರ್ಕಾರದಿಂದ ಸಿಗಬೇಕಾದ ಸವಲತ್ತುಗಳು, ಸರ್ಟಿಫಿಕೇಟ್ ಇತ್ಯಾದಿಗಳೆಲ್ಲ ಕ್ಷಿಪ್ರವಾಗಿ ಸಿಗಲಿವೆ. ಇನ್ನು ಮನೆಯಲ್ಲಿ ಸಹ ಒಂದು ಶುಭ ಮಂಗಲವಾದ ವಾತಾವರಣ ಇರುತ್ತೆ. ಶುಭ ಸಮಾರಂಭಗಳು ಅಥವಾ ಇನ್ನಿತರವಾದ ಮಂಗಲ ಕಾರ್ಯಗಳು ನಡೆಯುವಂಥದ್ದು. ಜೊತೆಗೆ ವ್ಯಾಪಾರ ಉದ್ಯಮಿಗಳಿಗೆ ಸಹ ಅವರ ವ್ಯಾಪಾರವು ತುಂಬ ಸ್ಟೇಬಲ್ ಆಗಿ ಚೆನ್ನಾಗಿ ನಡೆಯುವಂಥದ್ದು, ಲಾಭಾಂಶಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಪ್ರವಾಸ, ಯಾತ್ರೆ ಇತ್ಯಾದಿಗಳು ಹೋಗುವಂಥ ಅವಕಾಶಗಳು ಬರುತ್ತವೆ. ಹಾಗಾಗಿ ಕರ್ಮಸ್ಥಾನದ ಬುಧನು ನಿಮಗೆ ಈ ಬಾರಿ ಉತ್ತಮ ಫಲವನ್ನು ಕೊಡ್ತಿದ್ದಾನೆ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಇದ್ದರೆ ಕೊನೆಗಳಿರ್ತಕ್ಕಂಥ ಬುಧನಿಗೆ ಅಥವಾ ದೇವರಿಗೆ ಸಂಬಂಧಪಟ್ಟ ಯಾವುದೇ ಶ್ಲೋಕ ಪ್ರಾರ್ಥನೆ ಹೇಳ್ಕೋಬೋದು. ಇನ್ನು ಕಟಕ ಅಥವಾ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಗೆ ಈ ಒಂದು ಫಲ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ನವಮದಲ್ಲಿ ಅಥವಾ 9ನೇ ಸ್ಥಾನದಲ್ಲಿ ಕೊಡುವಂತಹ ಬುಧನು ಸ್ವಲ್ಪ ಸಂಕಷ್ಟ ಫಲವನ್ನು ಕೊಡ್ಬೋದಾಗಿದೆ. ಹಾಗಾಗಿ ಕಟಕ ರಾಶಿಯವರು ಕೆಲವೊಂದು ವಿಚಾರ ಎಚ್ಚರಬೇಕು. ವಿಶೇಷವಾಗಿ ಅಲ್ಲಿ ನಿಮಗೆ ವ್ಯಾಪಾರ, ಉದ್ಯಮ ಅಥವಾ ಚಟುವಟಿಕೆಯಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ನಾನಾ ರೀತಿಯ ಖರ್ಚುಗಳು ಏಕಕಾಲಕ್ಕೆ ಬರುವಂಥದ್ದು, ಆಸ್ಪತ್ರೆ ಖರ್ಚು, ಔಷಧದ ಖರ್ಚು ಅಥವಾ ರಿಪೇರಿ ಯಂತ್ರಗಳಂತಹ ಕೆಟ್ಟು ಹೋದಂತಹ ಖರ್ಚುಗಳು, ಈ ರೀತಿ ಅನಪೇಕ್ಷಿತ ಖರ್ಚುಗಳು ಬರುವಂಥದ್ದು. ಇನ್ನು ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ರಾಜದಂಡ ಅಂದರೆ ಫೈನ್, ಪೆನಾಲ್ಟಿಗಳು ನಿಮ್ಮ ಮೇಲೆ ಯಾವುದೇ ರೀತಿಯ ಇಲಾಖೆಗಳು, ಉದಾಹರಣೆಗೆ ಟ್ಯಾಕ್ಸ್ ಇಲಾಖೆನೋ, RTO ಇಲಾಖೆನೋ ಇನ್ನಿತರ ಯಾವುದೇ ರೀತಿಯ ನಿಮ್ಮ ಮೇಲೆ ಕಾನೂನು ಕ್ರಮದಿಂದ ದಂಡ, ಪೆನಾಲ್ಟಿಗಳು ಬೀಳುವಂತಹ ಸಾಧ್ಯತೆ ಇರುತ್ತೆ. ಅದರ ಬಗ್ಗೆ ಕಾನೂನು ಉಲ್ಲಂಘಿಸುವಂಥ, ರೂಲ್ಸ್ ಬ್ರೇಕ್ ಮಾಡುವಂಥ ಯಾವುದೇ ಕೆಲಸಗಳಿಗೆ ಕೈ ಹಾಕಿದರೆ ಈಗ ನಿಮಗೆ ಹಿನ್ನಡೆ ಆಗುವಂಥದ್ದು. ಇದಕ್ಕೆ ಈ ಕಾಲದಲ್ಲಿ ನಿಮಗೆ ಒಂಟಿತನ ಕಾಡುತ್ತೆ. ಈಗ ತಾನೇ ಯಾಕಂದರೆ ಅಲ್ಲಿ ಕೌಟುಂಬಿಕ ಜೀವನದಲ್ಲಿ ಸ್ವಲ್ಪ ಹಿನ್ನಡೆಯಾಗಿ ಒಂಟಿತನ, ಖಿನ್ನತೆಗಳು ಕಾಡುತ್ತೆ. ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆಗಳು ಕೆಲಸ ಮಾಡುತ್ತೆ. ಹಾಗಾಗಿ ಖರ್ಚುಗಳು ಹೆಚ್ಚಳಾಗಿ ಆದಾಯ ಕುಂಠಿತವಾಗಿ ಮನೆಯಲ್ಲಿ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಸಹ ನಿಮಗೆ ಅನೇಕ ರೀತಿಯ ಮನಸ್ಸಿನ ಮೇಲೆ ಆಘಾತ ಅಥವಾ ಹೊಡೆತ ಬೀಳುವಂತಹ ಘಟನೆಗಳಾಗೋದ್ರಿಂದ ನೀವು ತನು ಮನ ಧನದ ಒಂದು ಸಂಯಮವನ್ನು ಕಾಪಾಡ್ಕೋಬೇಕು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿತವಾದ ದೇವತಾ ಶ್ಲೋಕ ಪ್ರಾರ್ಥನೆ ಹೇಳ್ಕೋಬೇಕಾಗತ್ತೆ ಕಟಕದವರು. ಇನ್ನು ಸಿಂಹರಾಶಿ. ಸಿಂಹರಾಶಿಗೆ ಈ ಬುಧನ ಪರಿವರ್ತನೆ ಲಾಭದಾಯಕನೂ ಆಗಿದೆ. ನಿಮ್ಮ ರಾಶಿಯಿಂದ ಅಷ್ಟಮದಲ್ಲಿ ಬಂದಂತಹ ಬುಧನು ಉತ್ತಮ ಫಲ ಕೊಡ್ತಾನೆ. ಅಷ್ಟಮದಲ್ಲಿ ಬುಧನು ಉತ್ತಮ ಫಲವನ್ನು ಕೊಡುವಂಥದ್ದು ವಾಡಿಕೆಯಾಗಿರುತ್ತೆ. ಇತರ ಗ್ರಹಗಳಲ್ಲಿ ಕೊಡೋದಿಲ್ಲ. ಬುಧನು ನಿಮಗೆ ಉತ್ತಮ ಫಲವನ್ನು ಕೊಡ್ತಾನೆ. ಅನೇಕ ರೀತಿಯ ಲಾಭ, ಆದಾಯಗಳನ್ನು ಯಾವ ರೀತಿ ಶುಕ್ರನು ಅಷ್ಟಮದಲ್ಲಿಂದ ನಿಮಗೆ ಲಾಭ, ಆದಾಯ, ಸುಖ, ಜಯವನ್ನು ಕೊಡ್ತಾನೋ ಅದೇ ರೀತಿ ಬುಧನು ಲಾಭ, ಆದಾಯ, ಸುಖ, ಜಯ, ಯಶವನ್ನು ಕೊಡ್ತಾನೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತವೆ. ವ್ಯಾಪಾರಿಗಳಿಗೆ ತುಂಬ ಪ್ರಗತಿ ಇರುತ್ತೆ. ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಅನೇಕ ಶುಭ ಫಲಗಳಾಗ್ತವೆ. ಗೃಹಿಣಿಯರು, ಮಹಿಳೆಯರಿಗೆ ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ. ಪತಿ ಪತ್ನಿಯವರ ಬಾಂಧವ್ಯದಲ್ಲಿ ಸಹ ಉತ್ತಮವಾದ ಬಾಂಧವ್ಯ ಒಡಮೂಡುವಂಥದ್ದು. ಸಮಾರಂಭ ಅಥವಾ ಇನ್ನಿತರ ಯಾವುದೇ ಪ್ರವಾಸಗಳಲ್ಲಿ ನಿಮಗೆ ಮನಸ್ಸಿಗೆ ಉಲ್ಲಾಸ ಆಗುವಂಥ ಘಟನೆ, ಪ್ರಸಿದ್ಧವಾದ ವ್ಯಕ್ತಿಗಳನ್ನು ಭೇಟಿ ಮಾಡುವಂಥ ಅವಕಾಶ ಎಲ್ಲ ಸಿಗುತ್ತೆ. ಹಾಗಾಗಿ ಸಿಂಹರಾಶಿಯವರಿಗೆ ಅವರ ಒಂದು ಇಷ್ಟಾರ್ಥಗಳು ಸಿದ್ಧಿಯಾಗಲಿಕ್ಕೆ ಬುಧನ ಒಂದು ಅನುಕೂಲತೆ ನಿಮಗೆ ಸಹಾಯ ಮಾಡ್ತದೆ. ಇನ್ನು ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಸಹ ಈಗ ವೃದ್ಧಿಯಾಗುತ್ತೆ. ಆಸಕ್ತಿ ಉಳ್ಳಂಥ ಸಿಂಹರಾಶಿಯವರು ಬುಧನಿಗೆ ಸಂಬಂಧಿತ ದೇವತಾ ಶ್ಲೋಕ ಪ್ರಾರ್ಥನೆ ನೀವು ಹೇಳಬಹುದು. ಇನ್ನು ಕನ್ಯಾ ರಾಶಿಗೆ ನಿಮ್ಮ ರಾಶಿಯಿಂದ ಸಪ್ತಮ ಅಥವಾ 7ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ಇದು ವಿರುದ್ಧ ಫಲವನ್ನು ಕೊಡ್ಬೋದಾಗಿದೆ. ಸಪ್ತಮದಲ್ಲಿ ಬುಧನು ಅಷ್ಟೇನು ಉತ್ತಮ ಫಲವನ್ನು ಕೊಡೋದಿಲ್ಲ, ಮಿಶ್ರ ಫಲಕಾರಕನಾಗಿದ್ದಾನೆ. ಆತನು ವಿಶೇಷವಾಗಿ ನಿಮಗೆ ಆರೋಗ್ಯ, ಹಣಕಾಸಿನ ಮೇಲೆ ಅಷ್ಟೇನು ಅಡ್ಡ ಪರಿಣಾಮ ಬರಲಿಕ್ಕಿಲ್ಲ. ಆದರೆ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ, ಬಾಂಧವ್ಯದ ಮೇಲೆ, ಪತಿ ಪತ್ನಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ, ಮಿತ್ರರ ಮಧ್ಯೆ ಅಥವಾ ಹಿರಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳ ಕಂದರ ಬರುವಂಥದ್ದು. ಯಾವುದೇ ಒಂದು ಸಣ್ಣ ಮಾತಿನಿಂದ ಜಗಳದ ಕಿಡಿ ಅದು ಸ್ವಲ್ಪ ದೊಡ್ಡ ಬೆಂಕಿಯಾಗಿ, ಜ್ವಾಲೆಯಾಗಿ, ದ್ವೇಷದ ಜ್ವಾಲೆಯಾಗಿ ವ್ಯಾಪಾರ ಆಗುವಂಥದ್ದು. ಜೊತೆಗೆ ಏನಾದರೂ ನಿಮ್ಮ ವೈಯಕ್ತಿಕ ಜೀವನದ ಮೇಲೆ ಅಪವಾದ, ಆರೋಪ, ಅನುಮಾನದ ಸಂಕೇತಗಳು ಬರುವಂಥದ್ದು. ವಾಗ್ವಾದ, ಕಲಹಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಹೆಚ್ಚಳಾಗ್ಬೋದು. ಅದು ನಿಮ್ಮ ಮೇಲೆ ಯಾವುದೇ ಗಂಭೀರ ಆರೋಪಗಳು, ಅನೈತಿಕ ಸಂಬಂಧದ ವಿಚಾರ ಎಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನಿಸಬೇಕು. ಮಾತು, ನಡವಳಿಕೆ, ಬಾಂಧವ್ಯವನ್ನು ಶುದ್ಧವಾಗಿ ಇಟ್ಟುಕೊಳ್ಬೇಕಾಗತ್ತೆ ಕನ್ಯಾದವರು. ಕೊನೆಗೆ ಹೇಳತಕ್ಕಂಥ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ತುಲಾರಾಶಿಗೆ ಅತ್ಯುತ್ಪದವಾದ ಷಷ್ಠ ಅಥವಾ 6ನೇ ಮನೆಯಲ್ಲಿ ಆಗುವಂಥ ಪರಿವರ್ತನೆ ನಿಮಗೆ ಬುಧನು ಲಾಭ, ಜಯ, ಸುಖವನ್ನು ಕೊಡ್ತಾನೆ. ವಸ್ತ್ರ, ಆಭರಣ, ಯಂತ್ರ, ಉಪಕರಣ ಕೊಳ್ಳುವಂಥ ಅವಕಾಶಗಳು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಉದ್ಯಮಿಗಳಿಗೆ ಪ್ರಗತಿ, ವ್ಯಾಪಾರಿಗಳಿಗೂ ಪ್ರಗತಿದಾಯಕ ಲಕ್ಷಣ ಇರ್ತವೆ. ವಿದ್ಯಾರ್ಥಿ, ಯುವಕರು, ಸಾಧಕರು ಇದ್ದರೆ ಅವರಿಗೆ ಅವರ ಒಂದು ಸಾಧನೆಗೆ ಉತ್ತಮವಾದ ಫಲಿತಾಂಶಗಳು ಬರುವಂಥದ್ದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ಗಳು, ಯಶಸ್ಸು, ಪ್ರಶಸ್ತಿಗಳು ಬರುವಂಥದ್ದೆಲ್ಲ ಇರುತ್ತೆ. ಇನ್ನು ಕೆಲವರಿಗೆ ವಿದೇಶಿ ಮೂಲದ ಸಂಸ್ಥೆ, ವಿದೇಶಿ ಮೂಲದ ಉದ್ಯೋಗ ಎಲ್ಲ ಸಿಗುವಂಥದ್ದು ಅಥವಾ ಶಿಕ್ಷಣಕ್ಕೆ ಸೀಟುಗಳು ಸಿಗುವಂಥದ್ದು. ಈ ರೀತಿ ತುಲಾರಾಶಿಯವರಿಗೆ ಅದ್ಭುತವಾದ ಫಲ ಈಗ ಷಷ್ಠದಿಂದ ಕೊಡ್ತಿದ್ದಾನೆ. ಆಗಲೇ ಅಲ್ಲಿ ಮಂಗಳನಾಗಲಿ, ಶನಿ ಮಹಾರಾಜರಾಗಲಿ, ರವಿ ಆಗಲಿ ಷಷ್ಠದಲ್ಲಿ ಉತ್ತಮ ಫಲವನ್ನು ಕೊಡ್ತಾ ಬಂದಿದ್ದಾರೆ. ಅದರ ಪ್ರಭಾವವಾಗಿ ನಿಮಗೂ ಈಗ ಇತರ ಗ್ರಹಗಳಾದ ಜೊತೆಗೆ ಬುಧನು ನಿಮಗೆ ಕೈ ಜೋಡಿಸಿ ಇನ್ನಷ್ಟು ಫಲವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾನೆ. ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಇರುವವರಿಗೆ
ಭಾಳಷ್ಟು ಹೊಸ ಅವಕಾಶಗಳು ಇದ್ದರೆ ಚಾನ್ಸ್ಗಳು, ಅದು ಕಾಂಟ್ರಾಕ್ಟ್ಗಳು ಸಿಗುವಂಥದ್ದು. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳಂಥ ತುಲಾರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ವೃಶ್ಚಿಕ ರಾಶಿಗೆ ಪಂಚಮ ಅಥವಾ 5ನೇ ಮನೆಯಲ್ಲಾಗುವಂಥ ಪರಿವರ್ತನೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಷ್ಟೇನೂ ನಿಮಗೆ ಉತ್ತಮ ಪರಿಣಾಮಗಳು ವ್ಯಕ್ತ ಆಗುವುದಿಲ್ಲ. ಪಂಚಮದಲ್ಲಿ ಇರುವ ಕಾರಣ ಅಲ್ಲಿ ವೈಯಕ್ತಿಕ ಜೀವನದ ಮೇಲೆ ಅಡ್ಡ ಪರಿಣಾಮ ಜಾಸ್ತಿ ಬರುತ್ತೆ. ತಂದೆ ಮಕ್ಕಳ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಸೋದರರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಕಿರಿಯ ವ್ಯಕ್ತಿಗಳಿಂದ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ಅಥವಾ ಕಿರಿಯ ವ್ಯಕ್ತಿಗಳು ನಿಮ್ಮ ಮೇಲೆ ದೂರನ್ನು ಅಥವಾ ಕಂಪ್ಲೇಂಟನ್ನು ದಾಖಲಿಸುವಂಥ ಘಟನೆಗಳು ಜరుగుತ್ತವೆ. ಯಾವುದೇ ಇತರರು ಮಾಡಿದ ತಪ್ಪು ನಿಮ್ಮ ತಲೆಗೆ ಕಟ್ಟುವಂತಹ ಒಂದು ಘಟನೆಗಳು ಆಗಿ ನಿಮಗೆ ಮನಸ್ಸಿಗೆ ತುಂಬ ಬೇಜಾರಾಗ್ಬೋದು. ಅದು ವೃತ್ತಿ ಜಾಗದಲ್ಲಾಗ್ಬೋದು, ಮನೆಯಲ್ಲೂ ಆಗ್ಬೋದು. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸಬೇಕು. ಜೊತೆಗೆ ಮಾತು ನಡವಳಿಕೆ ಬಗ್ಗೆ ಎಚ್ಚರ. ಇತರರ ವಿಚಾರಕ್ಕೆ ತಲೆ ಹಾಕೋದಾಗಲಿ, ಇತರರಿಗೆ ನೀತಿ ಪಾಠ ಹೇಳುವಂಥದ್ದು, ಅಥವಾ ಇತರರೊಂದಿಗೆ ನೀವು ಯಾವುದೇ ರೀತಿ ವೈಯಕ್ತಿಕ ವಿಚಾರವನ್ನು ಹಂಚಿಕೊಳ್ಳುವಾಗ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸ್ಕೋಬೇಕಾಗುತ್ತೆ. ಮನಸ್ಸಿನಲ್ಲಿ ಈಗ ನಿಮಗೆ ನಕಾರಾತ್ಮಕ ಭಾವನೆ, ನಾಸ್ತಿಕತೆ, ಮತ್ತು ಸಿಟ್ಟುಗಳು, ಆತಂಕ ಹೆಚ್ಚಳಾಗುತ್ತೆ. ಯಾಕಂದರೆ ಅಲ್ಲಿ ಮಂಗಳನ ಅಡ್ಡ ಪರಿಣಾಮ ನಿಮ್ಮ ಮೇಲಿದೆ, ಪಂಚಮ ಶನಿಯ ಅಡ್ಡ ಪರಿಣಾಮ ಇರುತ್ತೆ, ರವಿಯು ಅಡ್ಡ ಪರಿಣಾಮದಾಯಕ ಕೊಡುವಂಥ ಸ್ಥಾನದಲ್ಲಿ ಇದ್ದಾನೆ. ಹಾಗಾಗಿ ಎಲ್ಲ ಗ್ರಹಗಳ ಒಂದು ಪಂಚಮದ ಅಡ್ಡ ಪರಿಣಾಮ, ನೀಚ ಬುಧನ ಅಡ್ಡ ಪರಿಣಾಮ ನಿಮ್ಮ ಮೇಲಿರೋ ಕಾರಣ ಮಾತು, ನಡವಳಿಕೆ, ಬಾಂಧವ್ಯ ಹಾಗೂ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನ ಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಸಂಚಿನಲ್ಲಿ, ಯಾವುದೇ ರೀತಿಯ ವಿವಾದದಲ್ಲಿ, ಕಲಹದಲ್ಲಿ ಸಿಲುಕಿಕೊಳ್ಳುವಂತೆ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಮಾತು ಬಲ್ಲವನಿಗೆ ಜಗಳವಿಲ್ಲ ತತ್ವವನ್ನು ನೀವು ಅನುಸಾರ ಮಾಡಬೇಕು. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿಸಿದ ಶ್ಲೋಕ ಪ್ರಾರ್ಥನೆ ಅನುಸರಿಸಬೇಕು. ಇನ್ನು ಧನುಸ್ಸು ರಾಶಿಗೆ ಅದ್ಭುತವಾದ ಉತ್ತಮ ಫಲ. ಚತುರ್ಥದಲ್ಲಿ ಅರ್ಧಾಷ್ಟಮದಲ್ಲಿ ಬಿಡುವಂಥ ಬುಧನು ಲಾಭ, ಸುಖ, ಜಯವನ್ನು, ಯಶವನ್ನು ಕೊಳ್ಳಿದ್ದಾನೆ. ಸಾಂಸಾರಿಕವಾಗಿ ಉತ್ತಮವಾದ ಘಟನೆಗಳು, ಬಾಂಧವ್ಯಗಳು ಮೂಡ್ತವೆ. ಪತಿ ಪತ್ನಿಯರ ಬಾಂಧವ್ಯ ಈಗ ಇಂಪ್ರೂವ್ಮೆಂಟ್, ಅಂದರೆ ಹಿಂದೆ ಇದ್ದ ಒಂದು ಸಣ್ಣ ಪುಟ್ಟ ಬಿರುಕುಗಳು, ಭಿನ್ನಾಭಿಪ್ರಾಯಗಳು ನಿವಾರಣೆ ಆಗುತ್ತೆ. ವ್ಯಾಪಾರ ಉದ್ಯಮದವರಿಗೆ ಪ್ರಗತಿ ಇದೆ. ಜೊತೆಗೆ ದೂರದಿಂದ ನಿಮಗೆ ಸಿಗಬೇಕಾದ ಯಾವುದೇ ರೀತಿಯ ಒಂದು ಬಹಳ ಕಾಲದ ನಿರೀಕ್ಷಿತವಾದ ಫಲಗಳು ದೂರದ ಒಂದು ಪ್ರದೇಶದಿಂದ ಅಥವಾ ವಿದೇಶದಿಂದ ನಿಮಗೆ ಸಿಗುವಂಥದ್ದಿರುತ್ತೆ. ವಿದೇಶಿ ಮೂಲದ ಉದ್ಯೋಗ ಆದಾಯಗಳಿಗೆ ಕೆಲವರಿಗೆ ಚಾಲನೆ ಸಿಗುವಂಥದ್ದು, ಬಂಧುಗಳ ಮಿತ್ರರ ಸಹಾಯ ಹೀಗಾಗುತ್ತೆ. ಅಥವಾ ನಿಮ್ಮ ದೀರ್ಘಕಾಲದ ಹಳೆಯ ಮಿತ್ರರಿಂದ, ಸ್ನೇಹಿತರಿಂದ ನಿಮಗೆ ಏನಾದರೂ ಒಂದು ಶುಭ ಸಮಾಚಾರಗಳು ಬರುವಂಥದ್ದು. ಹಿಂದೆ ಶತ್ರುಗಳಾಗಿದ್ದರು ಅಥವಾ ವಿರೋಧಿಗಳಾಗಿದ್ದರು ಈಗ ನಿಮ್ಮ ಕೈ ಜೋಡಿಸಿ ನಿಮ್ಮ ಪರವಾಗಿ ಮಿತ್ರರಾಗುವಂಥ ಘಟನೆ. ಈ ರೀತಿ ಅನೇಕ ಅದ್ಭುತವಾದ ಉತ್ತಮ ಫಲಗಳನ್ನು ಬುಧನಿಂದ ಈ ಧನುರಾಶಿಯವರು ನಿರೀಕ್ಷೆ ಮಾಡ್ಬೋದು. ಆಸಕ್ತಿ ಉಳ್ಳಂಥವ್ರು ಕೊನೆಗಳಿರ್ತಕ್ಕಂಥ ಬುಧನಿಗೆ ಸಂಬಂಧಿತ ಶ್ಲೋಕ ಪ್ರಾರ್ಥನೆ ಹೇಳ್ಕೊಬೋದು. ಇನ್ನು ಮಕರ ರಾಶಿಗೆ ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನ. ಹಾಗಾಗಿ ಅಲ್ಲಿ ತೃತೀಯದಲ್ಲೇ ಆಗುವಂಥ ಬುಧನ ಪರಿವರ್ತನೆ ಅಷ್ಟೇನೂ ಲಾಭದಾಯಕವಾಗಿಲ್ಲ, ವಿರುದ್ಧವಾದ ಪ್ರಭಾವಗಳು ಆಗುವಂಥದ್ದು. ಅಲ್ಲಿ ಅನೇಕ ರೀತಿಯ ನಿಮಗೆ ಅನುಮಾನ, ಸಂಶಯದ ಘಟನೆಗಳು ಜరుగుತ್ತೆ. ನಿಮ್ಮ ಮೇಲೆ ಇತರರು ಅನುಮಾನ ಪಡ್ತಾರೆ. ಈಗ ನೀವೇನು ಸರಿಯಾಗಿ ಮಾಡಿದರೂ ನಿಮ್ಮ ಮೇಲೆ ವ್ರತ ಅನುಮಾನ ಪಡೋದು, ಅಥವಾ ಪತಿ ಪತ್ನಿಯರ ಮಧ್ಯೆ ಸಂಶಯದ ಒಂದು ಭೂತಗಳು ಬೀಳುವಂಥದ್ದು, ಅಥವಾ ಸಹೋದರರ ಮಧ್ಯೆ ಸಂಶಯದ ಭೂತಗಳು, ಅಥವಾ ನೀವು ರುಜು ಮಾರ್ಗದಲ್ಲಿ ಅವರಿಗೆ ಯಾವುದೋ ಒಂದು ಮಾತನ್ನು ಹೇಳಿದರೂ ಅದನ್ನು ಅವರು ಅಪಾರ್ಥ ಮಾಡಿಕೊಂಡು ನಿಮ್ಮ ಮೇಲೇ ನಿಮಗೆ ಸಂಚು ಮಾಡುವಂಥ ಘಟನೆಗಳು ಆಗುತ್ತೆ. ಹಾಗಾಗಿ ಅಲ್ಲಿ ಮಾತು, ನಡವಳಿಕೆ, ಬಾಂಧವ್ಯದ ಬಗ್ಗೆ ಎಚ್ಚರ ಬೇಕು. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕೋದು, ಇತರರಿಗೆ ನೀತಿ ಪಾಠ ಹೇಳುವಂಥದ್ದು, ಅಥವಾ ಇತರ ವ್ಯಕ್ತಿಗಳ ಒಂದು ಪರ್ಸನಲ್ ವಿಚಾರಕ್ಕೆ ನೀವೇನಾದ್ರು ತಲೆ ಹಾಕುವಂಥದ್ದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದೇ ರೀತಿ ಈ ಕಾಲದಲ್ಲಿ ನಿಮಗೆ ಶತ್ರುಗಳು ಹೆಚ್ಚಳಾಗುವ ಕಾರಣ ಅದು ಮಿತ್ರರೇ ಶತ್ರುಗಳಾಗ್ಬೋದು, ಅಥವಾ ಗುಪ್ತ ಶತ್ರುಗಳೇ ಆಗ್ಬೋದು, ಅಥವಾ ಹೊಸ ಶತ್ರುಗಳು ನಿಮ್ಮನ್ನು ಹುಟ್ಕೋಬೋದು. ಹಾಗಾಗಿ ಪ್ರತಿಯೊಂದು ಮಾತು, ನಡವಳಿಕೆ, ಹೆಜ್ಜೆ ಬಗ್ಗೆ ತುಂಬ ಒಂದು ಗಮನವನ್ನು ಹರಿಸಬೇಕಾಗತ್ತೆ. ಈಗ ಮನಸ್ಸಲ್ಲಿ ಚಿಂತೆ, ಆತಂಕ, ಭಯಗಳು ಹೆಚ್ಚಳಾಗುತ್ತೆ. ಜೊತೆಗೆ ಶತ್ರುಗಳಿಂದ ನಿಮ್ಮ ಮೇಲೆ ಏನಾದರೂ ವಿರುದ್ಧ ಸಂಚುಗಳಾಗಿ ಅದರ ಮೂಲಕ ನೀವು ನಷ್ಟಕ್ಕೆ ಒಳಗಾಗುವಂಥದ್ದರ ಸಾಧ್ಯತೆ ಇರುತ್ತೆ. ಹಾಗಾಗಿ ಇಂಥ ಯಾವುದೇ ಸಂಚಿಗೆ ಬಲಿ ಬೀಳದಂತೆ ಶತ್ರುಗಳಿಂದ ಆಗುವಂಥ ಉಪಟಗಳನ್ನು ಎದುರಿಸುವಂಥ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಕೊನೆಗೆ ಹೇಳ್ತಕ್ಕಂಥ ಬುಧನಿಗೆ ಸಂಬಂಧಿತವಾದ ಶ್ಲೋಕ ಪ್ರಾರ್ಥನೆ ಹೇಳ್ಕೋಬೇಕಾಗುತ್ತೆ ಮಕರದವರು. ಇನ್ನು ಕುಂಭರಾಶಿಗೆ ಧನಸ್ಥಾನ ಉತ್ತಮವಾದ ಸ್ಥಾನ. ಅಲ್ಲಿ ಬುಧನು ಧನಸ್ಥಾನದಲ್ಲಿ ಲಾಭವನ್ನು, ಜಯವನ್ನು, ಸುಖವನ್ನು, ಯಶವನ್ನು ಕೊಡ್ತಾನೆ. ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಲಿವೆ. ಯಾವುದೇ ರೀತಿಯ ಪ್ರಯತ್ನಗಳಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಭಾಳ ಉತ್ತಮವಾಗಿರುತ್ತೆ. ಭೂಮಿ, ಮನೆ, ಯಂತ್ರ, ಉಪಕರಣ, ವಾಹನ ಕೊಳ್ಳುವಂಥ ಅವಕಾಶ, ಶುಭ ಮಂಗಲ ಕಾರ್ಯಗಳು ಆಗುವಂಥ ಅವಕಾಶ ಇರುತ್ತೆ. ಉದ್ಯಮ, ವ್ಯಾಪಾರ, ಕೃಷಿ ಚಟುವಟಿಕೆ, ಕೈಗಾರಿಕೆ, ಇಂಡಸ್ಟ್ರಿ ನಡೆಸುವಂಥವರಿಗೆ ಅವರವರ ಒಂದು ಕ್ಷೇತ್ರದಲ್ಲಿ ಭಾಳಷ್ಟು ಲಾಭ, ಆದಾಯ ಅಥವಾ ಹೊಸ ರೀತಿಯ ಕಾಂಟ್ರಾಕ್ಟು, ಆರ್ಡರ್ಗಳು ಸಿಗುವಂಥದ್ದೆಲ್ಲ ಇರುತ್ತೆ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರಿಗೆ ಸಹ ಅವರವರ ಒಂದು ಸಾಧನೆಗೆ, ಪ್ರತಿಭೆಗೆ ತಕ್ಕ ಉತ್ತಮವಾದ ಪ್ರತಿಫಲ ಈಗ ಸಿಗಲಿದೆ. ಹಾಗಾಗಿ ಅಪರೂಪಕ್ಕೆ ಬಂದಂಥ ಬುಧನ ಈ ಸದಾವಕಾಶವನ್ನು ಧನಸ್ಥಾನದಲ್ಲಿ ಕುಂಭರಾಶಿಯ ಸದುಪಯೋಗಪಡಿಸಿಕೊಳ್ಳಿ. ಆಸಕ್ತಿ ಉಳ್ಳಂಥವರು ಕೊನೆಗಳಿರ್ತಕ್ಕಂಥ ಬುಧನಿಗೆ ಸಂಬಂಧ ಶ್ಲೋಕ ಪ್ರಾರ್ಥನೆ ಹೇಳ್ಕೋಬೋದು. ಕೊನೆಯದಾಗಿ ಮೀನರಾಶಿಗೆ ಜನ್ಮದಲ್ಲೇ ಬರುವಂತಹ ಬುಧ, ಜೊತೆಗೆ ಆತನಿಗೆ ನೀಚತ್ವ ಉಂಟಾಗುವಂಥ ರಾಶಿ ಮೀನರಾಶಿ ಆಗಿರುತ್ತೆ. ಹಾಗಾಗಿ ನಿಮಗೆ ಜನ್ಮಸ್ಥ ಬುಧ ಜೊತೆಗೆ ನೀಚತ್ವದ ಬುಧ ಎರಡರ ಒಂದು ಅಡ್ಡ ಪರಿಣಾಮ ನಿಮ್ಮ ಮೇಲೆ ಸ್ವಲ್ಪ ಗಂಭೀರ ಅಡ್ಡ ಪರಿಣಾಮ ಬೀಳ್ಬೋದು.
ಆರೋಗ್ಯದ ಮೇಲೆ, ಮಾತಿನ ಮೇಲೆ, ನಡವಳಿಕೆ ಮೇಲೆ, ಬಾಂಧವ್ಯದ ಮೇಲೆ, ಹಣಕಾಸಿನ ಮೇಲೆ, ಉದ್ಯೋಗದ ಮೇಲೆ ಎಲ್ಲದರ ಮೇಲೂ ಅಡ್ಡ ಪರಿಣಾಮ ಬೀರುತ್ತೆ. ತನು ಮನ ಧನ ವಾಕ್ವಾಣಿಯ ಮೇಲೆ ಎಲ್ಲ ಮೇಲೂ ಬುಧನಿಂದ ಅಡ್ಡ ಪರಿಣಾಮ ಆಗುತ್ತೆ. ನೀವು ಮೈಯೆಲ್ಲ ಕಣ್ಣಾಗಿರಬೇಕು. ಊರೆಲ್ಲ ಶತ್ರುಗಳಂದರೆ ನಿಮಗೆ ಯಾರೂ ಬೇಕಾದ್ರೆ ಶತ್ರುಗಳಾಗ್ಬೋದು. ಆರೋಗ್ಯನೂ ಹಾಗೆ, ಯಾವುದೇ ಕ್ಷಣದಲ್ಲಿ ನಿಮಗೆ ಆರೋಗ್ಯದ ಸಮಸ್ಯೆ ಬರ್ಬೋದು. ಸಾಡೆ ಸಾತಿಯ ಪ್ರಾರಂಭ ಚಕ್ರದಲ್ಲಿರುವಾಗ ಅಲ್ಲಿ ಇತರ ಗ್ರಹಗಳು ಸಹ ಒಂದು ವಿರುದ್ಧವಾಗಿ ಬಂದಾಗ ಅಲ್ಲಿ ಜನ್ಮದಲ್ಲೇ ಇದ್ದಂತಹ ಶನಿ ಆಗಲಿ, ಜನ್ಮದಲ್ಲಿದ್ದಂಥ ಮಂಗಳನಾಗಲಿ, ಜನ್ಮದಲ್ಲೇ ಬಂದಂತಹ ರವಿ ಆಗಲಿ, ಅಥವಾ ಈಗ ಪ್ರವೇಶಿಸಿದಂಥ ಬುಧನಾಗಲಿ ನಿಮಗೆ ಒಳ್ಳೆಯದನ್ನು ಮಾಡೋದಿಲ್ಲ. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಬೇಕು. ಹಿಂದೆ ಇದ್ದಂಥ ರೋಗ ಈಗ ಮತ್ತೆ ಮರುಕಳಿಸ್ಬೋದು, ಅಥವಾ ಹೆಚ್ಚು ಉಲ್ಬಣ ಆಗುವಂಥದ್ದು, ಅದು ಹೊಟ್ಟೆ ನೋವು, ಅಜೀರ್ಣ, ಪೈಲ್ಸ್ನಂಥ ಸಮಸ್ಯೆ ಇರ್ಬೋದು, ಕಣ್ಣು, ಕಿವಿ, ಮೂಗು, ಗಂಟಲಿನ ಸಮಸ್ಯೆ, ಕೆಲವರಿಗೆ ಅಲರ್ಜಿ, ಸ್ಕಿನ್ ರ್ಯಾಷಸ್ನಂಥ ಸಮಸ್ಯೆ, ಇನ್ನು ಕೆಲವರಿಗೆ ಬಾಡಿಯಲ್ಲಿ ಹೀಟ್ ಅಥವಾ ಉಷ್ಣತೆಯ ಹೆಚ್ಚಳ ಆಗಿ ಆಗುವಂಥದ್ದು, ಅಸಿಡಿಟಿ, ಅಲ್ಸರ್ಗಳೆಲ್ಲ ಆಗುವಂಥದ್ದೆಲ್ಲ ಇರುತ್ತೆ. ಇನ್ನು ಕೆಲವರಿಗೆ ಅಂಗ ಅಂದರೆ ಆರ್ಗನ್ಗಳಿಗೆ ಸಂಬಂಧಪಟ್ಟ ಏನಾದರೂ ಸಮಸ್ಯೆಗಳು, ಇನ್ಫೆಕ್ಷನ್, ನಂಜು ಇತ್ಯಾದಿಗಳು ಕಾಣಿಸ್ಕೋಬೋದು. ಹಾಗಾಗಿ ಮೀನರಾಶಿಯವರು ಖಂಡಿತ ಮೈಯೆಲ್ಲ ಕಣ್ಣಾಗಿದ್ದು ಆರೋಗ್ಯವನ್ನು ಖಂಡಿತ ಕಾಪಾಡ್ಕೋಬೇಕು. ಇನ್ನು ಹಣದ ವಿಚಾರ ನೋಡಿದಾಗಲೂ ಹಣದ ಹರಿವು ನಿಧಾನ ಆಗುತ್ತೆ. ಅಂದರೆ ಒಳ ಹರಿವು ಕಡಿಮೆ, ಹೊರ ಹರಿವು ಅಥವಾ ಖರ್ಚು ವೆಚ್ಚಗಳು ಜಾಸ್ತಿಯಾಗಿ ಆದಾಯ ಕುಸಿತ ಆಗುವಂಥದ್ದು, ಅಥವಾ ಆದಾಯಕ್ಕೆ ಏನಾದರೂ ಕೊಕ್ಕೆಗಳು ಬೀಳುವಂಥದ್ದು. ಉದ್ಯೋಗದವರಿಗೆ ಉದ್ಯೋಗಕ್ಕೆ ಸಂಬಂಧಪಟ್ಟ ಮೇಲೆ ಅಲಿಗೇಷನ್ಗಳು, ಆರೋಪಗಳು ಬಂದು ಉದ್ಯೋಗಕ್ಕೂ ಕುತ್ತು ಬರುವಂಥ ಸಾಧ್ಯತೆಗಳು ಬರ್ತವೆ. ಇನ್ನು ಮನಸ್ಸಲ್ಲಿ ಚಿಂತೆ, ಆತಂಕ ಯಾವುದೇ ಕಾರಣಕ್ಕೂ ಬರ್ಬೋದು. ಮನೆ ಮಂದಿ ಜೊತೆಗೆ, ಮಿತ್ರರ ಜೊತೆಗೆ, ಸಂಬಂಧಿಗಳ ಜೊತೆಗೆ ವಾಗ್ವಾದ, ಕಲಹಗಳು ಬರುವಂಥದ್ದು. ಯಾವುದೇ ಕೆಲಸಕ್ಕೆ ಪ್ರಯತ್ನಕ್ಕೆ ಕೈ ಹಾಕಿದರೆ ಸರ್ಕಾರಿ ಮೂಲಕ, ಕೋರ್ಟ್ ಕಚೇರಿ ಮೂಲಕ ನಿಮಗೆ ಹಿನ್ನಡೆ ಅಥವಾ ಸೋಲುಗಳು ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಇಲ್ಲಿ ನಿಮಗೆ ಮನಸ್ಸಿಗೆ ಆತಂಕ, ಭಯ, ಚಿಂತೆ, ಒತ್ತಡಗಳು ಏಕಕಾಲದಲ್ಲಿ ನಿಮ್ಮ ಮೇಲೆ ದಾಳಿ ಅಥವಾ ಅಟ್ಯಾಕ್ ಮಾಡುವಂಥದ್ದೆಲ್ಲ ಇರುತ್ತೆ. ಆ ಬಗ್ಗೆ ಖಂಡಿತ ಎಚ್ಚರಿಕೆ ವಹಿಸಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ದೊಡ್ಡ ಮೊತ್ತದ ಸಾಲ ಕೊಡೋದು ಪಡೆಯೋದಾಗಲಿ, ಅಥವಾ ಆರೋಗ್ಯವನ್ನು ಪಣಕ್ಕಿಟ್ಟು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಇಕ್ಕುವಂಥದ್ದು ಎಲ್ಲ ಮಾಡೋದೆಲ್ಲ ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪ ಸಂಯಮ, ತಾಳ್ಮೆ ಮತ್ತು ನಿಧಾನಗತಿಯಿಂದ ಮುಂದುವರಿಬೇಕಾಗತ್ತೆ ಮೀನರಾಶಿಯವರು. ಸಾಡೆ ಸಾತಿಯ ಪರಮಚಕ್ರದಲ್ಲಿ ಇರುವಂಥ ಕಾರಣ ನೀವು ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ನಿಮಗೆ ಇರತಕ್ಕಂಥ ಬುಧನಿಗೆ ಸಂಬಂಧಿತವಾದ ಈ ದೋಷವನ್ನು, ಜನ್ಮಸ್ಥ ಬುಧನ ದೋಷವನ್ನು ಕಳೆದುಕೋಬೋದಾಗಿದೆ. ಇಲ್ಲಿವರೆಗೆ ಬುಧನ ಈ ಮೀನ ಪ್ರವೇಶ ಅಥವಾ ಬುಧನ ನೀಚತ್ವದ ರಾಶಿಯ ಪ್ರವೇಶದ ಒಂದು ಸಂಕ್ಷಿಪ್ತ ವಿಶ್ಲೇಷಣೆಯನ್ನು ಮಾಡಿದ್ದೇನೆ. ಈ ಒಂದು ವಿಶ್ಲೇಷಣೆಯಲ್ಲಿ ಸಾರ್ವತ್ರಿಕವಾಗಿ ಅಷ್ಟೇನೂ ಉತ್ತಮ ಫಲ ಬಂದಿಲ್ಲ, ಜಾಗತಿಕವಾಗಿ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಬರುತ್ತೆ ಅಂತ ಹೇಳಿದ್ದೇನೆ. ಇನ್ನು ವೈಯಕ್ತಿಕವಾಗಿ ರಾಶಿಗಳ ಮೇಲೆ ನೋಡಿದಾಗ 6 ರಾಶಿಗಳಿಗೆ ಅತ್ಯುತ್ತಮ ಫಲ ಬಂದಿದೆ, 3 ರಾಶಿಗೆ ಮಿಶ್ರ ಫಲವು, 3 ರಾಶಿಗೆ ಸ್ವಲ್ಪ ಸಂಕಷ್ಟ ಫಲವು ವ್ಯಕ್ತವಾಗಿವೆ. ಈ ಮಿಶ್ರ ಅಥವಾ ಸಂಕಷ್ಟ ಫಲ ಬಂದಂಥವರು ಆತಂಕ, ಭಯ ಪಡೋದೇನಿಲ್ಲ. ಪರಿಹಾರ ಮಾರ್ಗವಾಗಿ ಋಷಿಮುನಿಗಳ ಒಂದು ಸಂಸ್ಕಾರದಲ್ಲಿ ಸೂಚಿಸುವಂತಹ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗವನ್ನು ಅನುಸಾರ ಮಾಡ್ಬೋದು. ಬುಧನಿಗೆ ಸಂಬಂಧಿತವಾಗಿ ದೇವತಾ ಶಕ್ತಿಯಾಗಿ ಗಣೇಶ ಅಥವಾ ಗಣಪತಿಯನ್ನು ಆದ್ಯಶಕ್ತಿಯಾಗಿ ಪೂಜೆ ಮಾಡ್ತಾರೆ. ಅದೇ ರೀತಿ ಎರಡನೆಯ ಶಕ್ತಿಯಾಗಿ ನಾರಾಯಣ, ವಿಷ್ಣು ಅಥವಾ ವೆಂಕಟೇಶ್ವರ, ರಂಗನಾಥ, ರಾಮ, ಕೃಷ್ಣ ಮುಂತಾದ ಸ್ವರೂಪದಲ್ಲಿ ಆ ನಾರಾಯಣನ ಭಕ್ತಿ ಮಾಡೋದು. ಹಾಗಾಗಿ ಗಣೇಶ ಅಥವಾ ನಾರಾಯಣನಿಗೆ ಸಂಬಂಧಿತವಾದ ಭಕ್ತಿ ಮಾಡೋದಾಗಲಿ, ಅಥವಾ ಲಕ್ಷ್ಮೀನಾರಾಯಣನಿಗೆ ಸಂಬಂಧಿತ ಭಕ್ತಿ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಬುಧವಾರದಂದು ಗಣೇಶ ಅಥವಾ ವಿಷ್ಣುವಿಗೆ ಸಂಬಂಧಿತ ಯಾವುದೇ ಕ್ಷೇತ್ರ, ಆಗಲೇ ಹೇಳಿದರೆ ರಂಗನಾಥ, ರಾಮ, ಕೃಷ್ಣ ಇವೆಲ್ಲವೂ ವಿಷ್ಣುವಿನ ವಿವಿಧ ರೂಪಗಳು. ವಿಷ್ಣುವಿಗೆ ಅಥವಾ ಗಣಪತಿಗೆ ಸಂಬಂಧಪಟ್ಟ ದೇವಾಲಯದಲ್ಲಿ ಬುಧವಾರದಂದು ಪ್ರದಕ್ಷಿಣೆ, ನಮಸ್ಕಾರಗಳನ್ನು ಹಾಕಿದರೆ ಸೇವೆ, ಪೂಜೆಗಳನ್ನು ಸಲ್ಲಿಸೋದು. ಗಣೇಶನಿಗೆ ಗರಿಕೆ, ವಿಷ್ಣು ಆದರೆ ತುಳಸಿ ಮಾಲೆಗಳನ್ನು ಅರ್ಪಣೆ ಮಾಡೋದು ಮುಂತಾದ ಭಕ್ತಿ ಮಾರ್ಗ, ಧರ್ಮಗಳಿಂದ ನೀವು ಬುಧನಿಗೆ ಸಂಬಂಧಿತ ದೋಷ ನಿವಾರಣೆ ಮಾಡ್ಕೋಬೋದು. ಇನ್ನು ಬುಧನಿಗೆ ಸಂಬಂಧಿತವಾದ ಶ್ಲೋಕಗಳು ಬಹಳಷ್ಟು ಇರ್ತವೆ. ಅಲ್ಲಿ ಬುಧನ ಅಷ್ಟೋತ್ತರ ಶ್ಲೋಕ ಬರುತ್ತೆ, ಪೀಡಾಪರಿಹಾರ ಶ್ಲೋಕ ಬರುತ್ತೆ, ನವಗ್ರಹಗಳ ಸ್ತೋತ್ರ ಎಲ್ಲ ಬರುತ್ತೆ. ಪ್ರಿಯಾಂಗು ಕಲಿಕಾಶ್ಯಾಮಂ ರೂಪೇಣ ಪ್ರತಿಮಂ ಬುಧಂ ಸೌಮ್ಯಂ ಸೌಮ್ಯ ಗುಣೋಪೇತಂ ತಂ ಬುಧಂ ಪ್ರಣಮಾಮ್ಯಹಂ. ಸರಳವಾದ ಈ ನವಗ್ರಹಗಳ ಪೀಡಾಪರಿಹಾರ ಶ್ಲೋಕದ ಬುಧನ ಶ್ಲೋಕ ಇದಾಗಿರುತ್ತೆ, ವೇದವ್ಯಾಸರಿಂದ ರಚಿತವಾಗಿರುವಂಥದ್ದು. ಹಾಗಾಗಿ ಆ ಬುಧನಿಗೆ ಸಂಬಂಧಪಟ್ಟ ಪ್ರಿಯಾಂಗು ಕಲಿಕಾಶ್ಯಾಮಂ ಶ್ಲೋಕನ ಹೇಳುವಂಥದ್ದು. ಅದೇ ರೀತಿ ಬುಧನ ಪೀಡಾಪರಿಹಾರ ಶ್ಲೋಕವಾಗಿ ಈ ರೀತಿ ಬರುತ್ತೆ. ಉತ್ಪಾತೋ ರೂಪೋ ಜಗತಾಂ ಚಂದ್ರಪುತ್ರೋ ಮಹಾದಿತಿ ಸೂರ್ಯಪ್ರಿಯಕರೋ ವಿದ್ವಾನ್ ಪೀಡಾಹರತು ಮೇ ಬುಧಃ. ಹಾಗಾಗಿ ಉತ್ಪಾತ ರೂಪೋ ಜಗತಾಂ ಅಂತ ಅಲ್ಲಿ ಬುಧನ ಶ್ಲೋಕ, ಪೀಡಾಪರಿಹಾರ ಶ್ಲೋಕ ಬರುತ್ತೆ. ಇದೇ ಶ್ಲೋಕವನ್ನು 5 ಬಾರಿ ನೀವು ರಿಪೀಟ್ ಮಾಡಿಕೊಂಡು ಹೇಳುವಂಥದ್ದು. ಬುಧನ ಸಂಖ್ಯೆ ಒಂದು ಸಾಂಕೇತಿಕ 5 ಎಂದು ಪರಿಗಣಿಸಲ್ಪಟ್ಟಿದೆ. ಹಾಗಾಗಿ ಬುಧ ಅಥವಾ ಬುಧನಿಗೆ ಸಂಬಂಧಿಸಿದ ದೇವತಾ ಶ್ಲೋಕವನ್ನು ನೀವು 5 ಬಾರಿ ರಿಪೀಟ್ ಮಾಡಿದರೆ ಭಾಳ ಉತ್ತಮವಾದ ಫಲ ಬರುತ್ತೆ. ಇನ್ನು ದಾನ ಧರ್ಮದ ಆಸಕ್ತಿ ಉಳ್ಳಂಥವರು ಹೆಸರು ಕಾಳು ಅನ್ನೋದು ಬುಧನ ಒಂದು ಧಾನ್ಯ. ಹೆಸರು ಕಾಳು ಮೂಂಗ್ ಅಥವಾ ಗ್ರೀನ್ ಗ್ರಾಮ್ ಅಂತಾರೆ. ಹಾಗಾಗಿ ಅಂಥ ಒಂದು ಹೆಸರು ಕಾಳನ್ನು ನೀವು ಅನ್ನದಾನ ಸಂಸ್ಥೆಗೋ, ಬಡಬಗ್ಗರಿಗೋ, ಬ್ರಾಹ್ಮಣರಿಗೋ, ಪುರೋಹಿತರು ಅಥವಾ ಇನ್ನಿತರ ಅವಶ್ಯಕತೆ ಉಳ್ಳವರಿಗೆ ದಾನವಾಗಿ ಕೊಡುವಂಥದ್ದು ಸರ್ವಶ್ರೇಷ್ಠವಾಗಿರುತ್ತೆ. ಹಾಗೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನು ಕೊಡುವಂಥದ್ದು. ಅದೇ ರೀತಿ ಹಸಿರು ವಸ್ತ್ರ, ಸೊಪ್ಪು, ತರಕಾರಿಗಳು ಅಥವಾ ಹಸಿರು ತರಕಾರಿಗಳು ಇತ್ಯಾದಿಗಳನ್ನು ನೀವು ಅನ್ನದಾನ ಸಂಸ್ಥೆಗೋ, ಬಡಬಗ್ಗರಿಗೋ, ಇತರರಿಗೂ ದಾನವಾಗಿ ಕೊಡುವಂಥ ಬುಧನ ಪ್ರೀತ್ಯರ್ಥ ಆಗುತ್ತೆ. ಇನ್ನು ಬುಧನಿಗೆ ಕಾರಕತ್ವವು ತೃತೀಯ ಲಿಂಗಿಗಳ ಜೊತೆಗೆ ಬುಧನ ಕಾರಕತ್ವ ಇರುವ ಕಾರಣ
ತೃತೀಯ ಲಿಂಗಿಗಳಿಗೆ ನೀವು ಬುಧವಾರದಂದು ಏನಾದರೂ ಕಾಣಿಕೆಯನ್ನು, ಕೊಡುಗೆಯನ್ನು ವಸ್ತು ರೂಪದಲ್ಲೋ ಹಣದ ರೂಪದಲ್ಲೋ ಕೊಡುವಂಥದ್ದು, ಅವರೊಂದಿಗೆ ಯಾವುದೇ ರೀತಿಯ ವಾಗ್ವಾದ ಕಲಹಗಳನ್ನು ಮಾಡದೆ ಅವರನ್ನು ಪ್ರಸನ್ನಗೊಳಿಸುವಂಥದ್ದು ಮಾಡಿದರೆ ಅದರಿಂದಲೂ ಬುಧನು ನಿಮಗೆ ಪ್ರಸನ್ನವಾದ ಆಶೀರ್ವಾದವನ್ನು ಕೊಡ್ತಾನೆ. ಹಾಗಾಗಿ ಈ ಒಂದು ಬುಧನ ಗೋಚಾರ ದಿನದಲ್ಲಿ ಈ ಬಾರಿ ನೀಚತ್ವದಲ್ಲಿ ಆಗುವಂಥ ಅಡ್ಡ ಪರಿಣಾಮದ ಬಗ್ಗೆ ಯಾರೂ ಚಿಂತೆ ಪಡಬೇಕಾಗಿಲ್ಲ. ಇಲ್ಲಿ ಹೇಳಿದಂಥ ಯಾವುದೇ ರೀತಿಯ ದೇವತಾ ಶ್ಲೋಕ, ಪ್ರಾರ್ಥನೆ, ಸ್ತುತಿ ಇತ್ಯಾದಿಗಳನ್ನಾಗಲಿ ದಾನ ಧರ್ಮಗಳನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಬುಧನ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಆಯುಷ್ಯ, ಆರೋಗ್ಯ, ಶಕ್ತಿ, ಜಯಲಾಭ, ಇಷ್ಟಾರ್ಥಗಳು ಸಿದ್ಧಿಯಾಗಲಿ. ವಾಹಿನಿಯನ್ನು ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಂ ಸನ್ಮಂಗಳಾನಿ ಭವಂತು.